ನೋಡಿ ಯಾವ ರೀತಿ ನಮ್ಮ ಪಲಾವ್ ಬಂದಿದೆ ನೋಡಿ. ಫುಲ್ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿದೆ. ಯಾವ ರೀತಿ ಉದುರಾಗಿ ಬೀಳ್ತಾ ಇದೆ ನೋಡಿ. ಒಳ್ಳೆ ಫ್ಲೇವರ್ ಪರಿಮಳ ಬರ್ತಾ ಇದೆ ನಮಗೆ. ಈ ದೊಡ್ಡಪತ್ರೆದ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ನಿಮಗೆ ನೋಡುವಾಗ ಕೂಡ ಗ್ರೀನ್ ಕಲರ್ ಕಾಣ್ತಾ ಇದೆ ನೋಡಿ. ಫ್ರೆಂಡ್ಸ್, ನೀವು ನಾರ್ಮಲ್ ಆಗಿ ವೆಜಿಟೇಬಲ್ ಪಲಾವನ್ನು ತಿಂದಿರ್ತೀರಾ. ಇವತ್ತು ನಾನು ವೆಜಿಟೇಬಲನ್ನು ಹಾಕಿ ಒಂದು ಡಿಫ್ರೆಂಟ್ ಆದ ಒಂದು ಆರೋಗ್ಯಕರವಾದ ಪಲಾವನ್ನು ಮಾಡಿ ತೋರಿಸ್ತೇನೆ. ಅದು ಯಾವುದರಿಂದ ಅಂತ ಹೇಳಿದರೆ ಈ ದೊಡ್ಡಪತ್ರೆಯಿಂದ. ತುಂಬಾ ಚೆನ್ನಾಗಿ ಬರ್ತದೆ, ಫ್ಲೇವರ್ ಕೂಡ ಚೆನ್ನಾಗಿರ್ತದೆ. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಮ್ಮ ದೊಡ್ಡಪತ್ರೆ ಪಲಾವ್ ಉಂಟಲ್ಲ, ಒಂದು 8ರಿಂದ 10 ಎಲೆ ಆದರೂ ಬೇಕು. ಅದು ನೋಡಿ, ಗಿಡ ನೋಡಿ ಅಂತ ಹೇಗಿದೆ ಅಂತ ಹೇಳಿ. ಸ್ವಲ್ಪ ನಾವು ನೀರು ಹಾಕಿದರೆ ಸಾಕು, ಇಡೀ ಹರಡಿಕೊಂಡು ಬೆಳೀತದೆ ನೋಡಿ. ಇಲ್ಲಿ ನಾನೊಂದು 8ರಿಂದ 10 ಎಲೆಯನ್ನು ತಗೊಂಡೆ. ಇಷ್ಟು ನಾವು ತಗೊಂಡ್ರೆ ಬೇಕಾದಷ್ಟು ಆಯಿತು ನಮ್ಮ ಇವತ್ತಿನ ಪಲಾವಿಗೆ. ನೋಡಿ, ಇವತ್ತಿನ ನಮ್ಮ ದೊಡ್ಡಪತ್ರೆ ಪಲಾವಿಗೆ ನಾನಿಲ್ಲಿ ಕೆಲವು ತರಕಾರಿಯನ್ನು ತಗೊಂಡಿದ್ದೇನೆ. ಯಾವ ತರಕಾರಿ ಬೇಕಾದರೂ ತಗೋಬೋದು. ನಮ್ಮ ಪಲಾವಿಗೆ ಎಷ್ಟು ತರಕಾರಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಬರ್ತದೆ. ಆದರೆ ನಮ್ಮ ಫ್ಲೇವರ್ ಮಾತ್ರ ದೊಡ್ಡಪತ್ರೆದು ಇರ್ತದೆ ಇವತ್ತಿನ ನಮ್ಮ ಪಲಾವಲ್ಲಿ. ನೋಡಿ, ನಾನಿಲ್ಲೊಂದು 7ರಿಂದ 8 ಬೀನ್ಸನ್ನು ತಗೊಂಡಿದ್ದೇನೆ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಳ್ತೇನೆ. ನೀವು ನಾರ್ಮಲ್ ವೆಜ್ ಪಲಾವಿಗೆ ಯಾವ ರೀತಿ ಕಟ್ ಮಾಡಿಕೊಳ್ತೀರೋ ಅದೇ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇಷ್ಟಾಗಿದೆ ನೋಡಿ. ನಾನಿಲ್ಲಿ ಕ್ಯಾರೆಟ್, ಕ್ಯಾಪ್ಸಿಕಮ್, ಬೀನ್ಸ್, ಬಟಾಟೆ, ನೀರುಳ್ಳಿ ಇಷ್ಟು ತಗೊಂಡಿದ್ದೇನೆ. ಇದನ್ನು ಒಂದೊಂದೇ ಕಟ್ ಮಾಡ್ತಾ ಬರ್ತೇನೆ. ನಾರ್ಮಲ್ ನಮ್ಮ ಪಲಾವಿಗೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲೇ ಕಟ್ ಮಾಡಿಕೊಳ್ತೇವೆ, ಅದೇ ರೀತಿ ಇದರಲ್ಲಿ ಕೂಡ ಕಟ್ ಮಾಡಿಕೊಂಡ್ರೆ ಆಯಿತು. ಯಾವ ತರಕಾರಿ ಬೇಕಾದರೂ ನೀವು ಹಾಕೋಬಹುದು. ಆದರೆ ಫೈನಲ್ ಆಗಿ ನಮ್ಮ ಪಲಾವ್ ಉಂಟಲ್ಲ, ದೊಡ್ಡಪತ್ರೆ ಫ್ಲೇವರೇ ಕೊಡ್ತದೆ. ಯಾಕಂತ ಹೇಳಿದರೆ ದೊಡ್ಡಪತ್ರೆಯನ್ನು ನಾವಿಲ್ಲಿ ಅರ್ದು ಅದನ್ನು ಹಾಕೋತೇವೆ, ಅದನ್ನು ಪೇಸ್ಟ್ ಮಾಡ್ಕೊಂಡು ಹಾಕೋತೇವೆ. ಈ ತರಕಾರಿ ನಾರ್ಮಲ್ ನಾವು ಪಲಾವಿಗೆ ಯಾವ ರೀತಿ ಹಾಕ್ತೇವೆ ಆ ರೀತಿ ಹಾಕೊಳ್ಳುವಂಥದ್ದು. ಪಲಾವಲ್ಲಿ ತರಕಾರಿಯೇ ಮೇನ್ ಇರಬೇಕು ನೋಡಿ. ಹಾಗಾಗಿ ನಾನಿಲ್ಲಿ ತರಕಾರಿ ಹಾಕೊಳ್ತಾ ಇದ್ದೇನೆ. ತರಕಾರಿ ಎಲ್ಲ ಕಟ್ ಮಾಡಿಕೊಂಡಾಯಿತು ನೋಡಿ. ಬೀನ್ಸ್ ಈ ಥರ ಸ್ವಲ್ಪ ಉದ್ದೊದ್ದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಹಾಗೆಯೇ ಕ್ಯಾರೆಟ್ ಈ ಥರ ಸಪುರಾಗಿ ಕಟ್ ಮಾಡಿಕೊಂಡಿದ್ದೇನೆ ನೋಡಿ. ಹಾಗೆ ಇಲ್ಲಿ ಒಂದು ಕ್ಯಾರೆಟ್ ತೊಗೊಂಡಿರೋದು, ಒಂದು ಕ್ಯಾಪ್ಸಿಕಮನ್ನು ನಾರ್ಮಲ್ ಸೈಜಿಗೆ ಕಟ್ ಮಾಡಿದ್ದೇನೆ. ಹಾಗೆ ಒಂದು ಬಟಾಟೆ. ನಾನಿಲ್ಲಿ ಸ್ವಲ್ಪನೇ ಕ್ವಾಂಟಿಟಿ ತರಕಾರಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಫೈನಲ್ ಆಗಿ ನಾನು ಇಲ್ಲಿ ಒಂದು ನೀರುಳ್ಳಿಯನ್ನು ತೊಗೊಂಡಿದ್ದೇನೆ. ನೀರುಳ್ಳಿಯನ್ನು ಕೂಡ ಉದ್ದಾಗಿ ಕಟ್ ಮಾಡಿಕೊಳ್ತೇನೆ ನೋಡಿ. ನಾನಿಲ್ಲಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿಗೆ ಹಾಕೊಳ್ತಾ ಇದ್ದೇನೆ. ಹಾಗೆ ನಾನು 4ರಿಂದ 5 ಎಸಳು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. 3 ಮೆಣಸನ್ನು ಹೀಗೆ ಕಟ್ ಮಾಡಿ ಹಾಕ್ಕೊಳ್ತೇನೆ. ಖಾರ ತುಂಬ ಬೇಕಿದೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬಹುದು. ಹಸಿಮೆಣಸು ಇಲ್ಲಿ ನಾನು ಖಾರಕ್ಕೆ ಹಾಕ್ಕೊಳ್ತಾ ಇರುವಂಥದ್ದು. ಹಾಗೆಯೇ ದೊಡ್ಡಪತ್ರೆ ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೇನೆ, ಅದನ್ನು ಹೀಗೆ ಕಟ್ ಮಾಡಿ ಹಾಕ್ಕೊಳ್ತೇನೆ. ಇಲ್ಲಿ ನಾನು ದೊಡ್ಡಪತ್ರೆ 10 ಹಾಕ್ತಾ ಇದ್ದೇನೆ. 8ರಿಂದ 10 ಹಾಕಿದರೆ ಸಾಕಾಗ್ತದೆ. ಒಂದು 1/4 ಲೋಟದಷ್ಟು ನೀರು ಹಾಕ್ಕೊಂಡೆ. ಈಗ ಇದನ್ನು ನುಣ್ಣಾಗಿ ರುಬ್ಬಿ ತರಬೇಕು. ಮೊದಲಿಗೆ ಇಲ್ಲಿ 2ರಿಂದ 3 ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕೋಬೇಕು. ಒಂದು 4 ಪೀಸ್ ಚಕ್ಕೆಯನ್ನು ಹಾಕ್ಕೊಳ್ತೇನೆ, ಒಳ್ಳೆ ಪರಿಮಳ ಬರ್ತದೆ. ಹಾಗೆಯೇ ಒಂದು ಮೊಗ್ಗು, 2 ಏಲಕ್ಕಿ, ಹಾಗೇನೊಂದು 2 ಲವಂಗ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ತೇನೆ. ಸ್ವಲ್ಪ ಫ್ರೈ ಆದರೆ ಸಾಕು, ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ಕಟ್ ಮಾಡಿದ ನೀರುಳ್ಳಿಯನ್ನು ಹಾಕ್ಕೊಳ್ತೇನೆ. ನೀರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಇವಾಗ ನೀರುಳ್ಳಿ ಫ್ರೈ ಆಗ್ತಿದ್ದಾಗೆ ನಾನು ಆವಾಗ ಕಟ್ ಮಾಡಿ ಇಟ್ಕೊಂಡಂತಹ ಎಲ್ಲ ತರಕಾರಿಯನ್ನು ಹಾಕ್ಕೊಳ್ತೇನೆ. ಎಲ್ಲ ತರಕಾರಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ರುಬ್ಬಿದ ಮಿಶ್ರಣ ಚೆನ್ನಾಗಿ ಪೇಸ್ಟ್ ಆಗಿದೆ, ಈ ಥರ ಆಗಿದೆ ನೋಡಿ. ಇದನ್ನು ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗೆಯೇ ಇದರ ನೀರಿನ ಪಸೆ ಹೋಗೋ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಇವಾಗ ಉಪ್ಪನ್ನು ಸೇರಿಸುವ. ಉಪ್ಪನ್ನು ಇವಾಗ ಸೇರಿಸೋದ್ರಿಂದ ತರಕಾರಿ ಎಲ್ಲ ಚೆನ್ನಾಗಿ ಉಪ್ಪನ್ನು ಎಳ್ಕೊಳ್ತದೆ. ನಾನಿಲ್ಲಿ ಮಿಕ್ಸಿಗೆ ಹಾಕಬೇಕಾದ್ರೆ ದೊಡ್ಡಪತ್ರೆಯ ಜೊತೆಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ. ಯಾಕಂತ ಹೇಳಿದರೆ ಈ ದೊಡ್ಡಪತ್ರೆ ಉಂಟಲ್ಲ ಸ್ವಲ್ಪ ಒಗರು ಇರ್ತದೆ ಮತ್ತು ಸ್ವಲ್ಪ ಖಾರ ಜಾಸ್ತಿ ಇರ್ತದೆ. ಅದನ್ನು ನಾನು ಕಾಂಪೋಸಿಟ್ ಮಾಡಲಿಕ್ಕೋಸ್ಕರ ಈ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಹಾಕಿರುವಂಥದ್ದು. ನಾರ್ಮಲ್ ನಮ್ಮ ವೆಜಿಟೇಬಲ್ ಪಲಾವ್ ಯಾವ ರೀತಿ ಮಾಡ್ತೇವೆ ಅದೇ ಪ್ರೊಸೀಜರ್, ಆದರೆ ಇದರಲ್ಲಿ ಫ್ಲೇವರ್ ಬರಲಿಕ್ಕೋಸ್ಕರ ನಾವು ದೊಡ್ಡಪತ್ರೆನ ಹಾಕುವಂಥದ್ದು. ದೊಡ್ಡಪತ್ರೆ ಫ್ಲೇವರ್ ಚೆನ್ನಾಗಿರ್ತದೆ ಅಂತ ಹೇಳಿ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಆಗುವಷ್ಟು ಬಟಾಣಿಯನ್ನು ಬೇಯಿಸಿಟ್ಟಿದ್ದೇನೆ. ಅದನ್ನು ಇವಾಗ ಹಾಕ್ಕೊಳ್ತೇನೆ. ಬಟಾಣಿಯನ್ನು ನಾನು ಫಸ್ಟಿಗೆ ಬೇಯಿಸಿರೋದು ಯಾಕಂತ ಹೇಳಿದರೆ ನಾವಿಲ್ಲಿ ಪಲಾವ್ ಮಾಡಬೇಕಾದ್ರೆ ಬಿಡಿ ಬಿಡಿಯಾಗಿ ನಮಗೆ ಪಲಾವ್ ಬರಬೇಕು, ತುಂಬ ವಿಸಿಲ್ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಫಸ್ಟಿಗೆ ಇದನ್ನು ಬೇಯಿಸಿ ಇದನ್ನು ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ನಾನು ಒಂದ್ಸಲ ಹೀಗೆ ಚೆನ್ನಾಗಿ ಮಗುಚಿ ಹಾಕುವ ನೋಡಿ. ನಾನಿಲ್ಲಿ 1 ಲೋಟ ಬಾಸುಮತಿ ಅಕ್ಕಿಯನ್ನು ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ನೆನೆಸಿಟ್ಟಿದ್ದೇನೆ ನೋಡಿ. ಚೆನ್ನಾಗಿ ನಂದ್ರೆ ಉಂಟಲ್ಲ ಬೇಗ ಬೇಯ್ತದೆ.
ಇದನ್ನು ಇವಾಗ ಹಾಕ್ಕೊಳ್ತೇನೆ. ನಾವು ಈ ಥರ ಉಂಟಲ್ಲ ಅಕ್ಕಿಯನ್ನು 15 ನಿಮಿಷಗಳ ಕಾಲ ನೆನೆಸಿಟ್ರೆ ನಮ್ಮ ಪಲಾವ್ ಉಂಟಲ್ಲ ಬಿಡಿ ಬಿಡಿ ಆಗ್ತದೆ, ಮತ್ತು ತುಂಬ ಬೇಯಿಸಬೇಕಂತ ಇಲ್ಲ. ನೋಡಿ ಈ ಥರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಬೆಂದಾದ ನಂತರ ಇದನ್ನು ತುಂಬ ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದರೆ ಈ ರೈಸ್ ಉಂಟಲ್ಲ ಬ್ರೇಕ್ ಆಗ್ತದೆ. 1 ಲೋಟ ಅಕ್ಕಿ ತಗೊಂಡಿರೋದು, ಅದಕ್ಕೆ 1 ಲೋಟನೇ ನೀರು ಹಾಕಿದರೆ ಸಾಕು. ನಾವು ಅಕ್ಕಿ ಯಾವ ಕಪ್ಪಲ್ಲಿ ಹಾಕಿದ್ದೇವೋ ಅದೇ ಕಪ್ಪಲ್ಲಿ ಉಂಟಲ್ಲ ನೀರನ್ನು ಹಾಕೋಬೇಕು. ಉಪ್ಪೆಲ್ಲ ತರಕಾರಿ ಬೆಂದಾಗಲಿ ನಾನು ಹಾಕ್ಕೊಂಡಿದ್ದೇನೆ, ಈಗ ಮತ್ತೆ ಹಾಕಬೇಕಾಗಿಲ್ಲ. ಬೇಕಾದರೆ ಸ್ವಲ್ಪ ನೋಡಿಕೊಂಡು ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಇದನ್ನು ಹಾಗೆ ಮುಚ್ಚಿಡುವ. 1 ವಿಸಿಲಾದರೂ ಬರಬೇಕು. ನೋಡಿ ಯಾವ ರೀತಿ ನಮ್ಮ ಪಲಾವ್ ಬಂದಿದೆ ನೋಡಿ, ಫುಲ್ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿದೆ. ಯಾವ ರೀತಿ ಉದುರಾಗಿ ಬೀಳ್ತಾ ಇದೆ ನೋಡಿ. ಒಳ್ಳೆ ಫ್ಲೇವರ್ ಪರಿಮಳ ಬರ್ತಾಯಿದೆ ನಮಗೆ. ಈ ದೊಡ್ಡ ಪತ್ರೆದ ಪರಿಮಳ ಚೆನ್ನಾಗಿ ಬರ್ತಾಯಿದೆ. ನಿಮಗೆ ನೋಡುವಾಗ ಕೂಡ ಗ್ರೀನ್ ಕಲರ್ ಕಾಣ್ತಾಯಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಆರೋಗ್ಯಕರವಾದ ದೊಡ್ಡ ಪತ್ರೆ ಪಲಾವ್ ಯಾವ ರೀತಿ ಮಾಡೋದಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ, ನೀವು ಕೂಡ ನೋಡ್ತಾ ಇದ್ದೀರಾ. ಈ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ತಪ್ಪದೇ ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.